ಬಾಧ್ಯತೆಯ ನಿಯಮಗಳು ಅಂದರೆ ಡಿವಿಸಿಬಿಲಿಟಿ ರೂಲ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದು ನಾವು ಮ್ಯಾಥ್ಸಲ್ಲಿ ಯಾಕೆ ಕಲಿಬೇಕಪ್ಪ ಅಂದರೆ ಎಷ್ಟೇ ದೊಡ್ಡ ಸಂಖ್ಯೆ ಕೊಟ್ಟು ಅದು 2ರಿಂದ ಭಾಗ ಆಗುತ್ತಾ, 3ರಿಂದ ಭಾಗ ಆಗುತ್ತಾ, 4ರಿಂದ ಭಾಗ ಆಗುತ್ತಾ, ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಲೆಕ್ಕ ಮಾಡಲಾರ್ದೇ ನೋಡಿದ ತಕ್ಷಣ ಉತ್ತರಿಸ್ಬೇಕಂದ್ರೆ ನಾವು ಈ ನಿಯಮಗಳ ಬಗ್ಗೆ ತಿಳಿದುಕೊಳ್ಬೇಕು. ಹಾಗಾಗಿ 2ರ ಬಾಧ್ಯತೆಯ ನಿಯಮವನ್ನು ನೋಡೋಣ. ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಇದ್ದರೆ 2ರಿಂದ ಭಾಗ ಆಗುತ್ತೆ ಅಂತ ಹೇಳ್ತೀವಿ. ಅಂದರೆ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಇದ್ರೆ ಆ ಇಡೀ ಸಂಖ್ಯೆಯು 2ರಿಂದ ಭಾಗ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಇಷ್ಟು ದೊಡ್ಡದಿದೆ. ಇದು ನಾವು ಇದನ್ನ 2ರಿಂದ ಭಾಗ ಮಾಡಿ ರಿಮೈಂಡರ್ 0 ಬರುತ್ತೆ, ಶೇಷ 0 ಬರುತ್ತೆ ಅಂತ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಿಡಿ ಸ್ಥಾನದಲ್ಲಿ ಸಮ ಸಂಖ್ಯೆ ಅಂದರೆ 0ರಿಂದ 8ರವರೆಗೂ ಯಾವಾದರೂ ಇರ್ಬೋದು. 0, 2, 4, 6, 8 ಈ 5 ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಇದ್ರೆ ಕೂಡ ಏನಾಗುತ್ತೆ, 2ರಿಂದ ಭಾಗ ಆಗುತ್ತೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 6 ಇದೆ, ಹಾಗಾಗಿ ಈ ಇಡೀ ಸಂಖ್ಯೆ ಕೂಡ 2ರಿಂದ ಭಾಗ ಆಗುತ್ತೆ. ಇಲ್ಲಿ 2ನೇ ಲೆಕ್ಕದಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ, ಹಾಗಾಗಿ ಈ ಸಂಖ್ಯೆಯು ಕೂಡ 2ರಿಂದ ಭಾಗ ಆಗುತ್ತೆ. ಬಿಡಿ ಸ್ಥಾನದಲ್ಲಿ 2 ಇದೆ, ಹಾಗಾಗಿ ಈ ಸಂಖ್ಯೆ ಕೂಡ 2ರಿಂದ ಭಾಗ ಆಗುತ್ತೆ. 4ನೇ ಉದಾಹರಣೆಯಲ್ಲಿ ಬಿಡಿ ಸ್ಥಾನದಲ್ಲಿ 8 ಇದೆ, ಹಾಗಾಗಿ ಈ ಸಂಖ್ಯೆಯು ಕೂಡ 2ರಿಂದ ಭಾಗ ಆಗುತ್ತೆ. 5ನೇ ಲೆಕ್ಕದಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದೆ, ಹಾಗಾಗಿ ಈ ಸಂಖ್ಯೆ ಕೂಡ 2ರಿಂದ ಭಾಗ ಆಗುತ್ತೆ. 6ನೇ ಉದಾಹರಣೆಯಲ್ಲಿ ಕೂಡ ಬಿಡಿ ಸ್ಥಾನದಲ್ಲಿ 0 ಇದೆ, ಹಾಗಾಗಿ ಈ ಸಂಖ್ಯೆ ಕೂಡ 2ರಿಂದ ಭಾಗ ಆಗುತ್ತೆ. ಇದರ ಅರ್ಥ ಇಷ್ಟೇ, ಎಷ್ಟೇ ದೊಡ್ಡ ಸಂಖ್ಯೆ ಇರಲಿ ಬಿಡಿ ಸ್ಥಾನದಲ್ಲಿ 0 ಅಥವಾ 2, 4, 6, 8 ಈ 5ರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಇದ್ದರೆ ಕೂಡ 2ರಿಂದ ಭಾಗ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.